ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕೆಲ ಪಕ್ಷಕ್ಕೆ ಸೇರಿದ ಕೆಲ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರ ವಿರುದ್ಧವಾಗಿ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಉಸ್ತುವಾರಿ ಸಚಿವರು ದಲಿತ ವಿರೋಧಿ ಎಂದು ಆರೋಪಿಸಿ ಜನರ ದಾರಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ಅಪ್ಪೆ ಅವರು ಮಾತನಾಡಿ ತಿಳಿಸಿದರು. ಜಿಲ್ಲೆಯಲ್ಲಿ ಏನೇ ಅಹಿತಕರ ಘಟನೆ ನಡೆದರೂ ಕೂಡ ಎಲ್ಲೋ ಕಿಡಿಗೇಡಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರೂ ಕೂಡ ಇನ್ನೆಲ್ಲೋ ಸಂವಿಧಾನ ಜಾಗೃತಿ ಜಾಥಾಗೆ ಕಿಡಿಗೇಡಿಗಳು ಅಪಮಾನ ಮಾಡಿದ್ದಾರೆ, ತೊಂದರೆಯನ್ನುಂಟು ಮಾಡಿದ್ದಾರೆ ಎಂದಾಗ ಅದಕ್ಕೆಲ್ಲಾನು ಸಚಿವ ಈಶ್ವರ ಬಿ ಖಂಡ್ರೆ ಅವರೇ ಹೇಗೆ ಹೊಣೆಯಾಗ್ತಾರೆ ಎಂದು ಪ್ರಶ್ನೆ ಮಾಡಿದರು. ಸಚಿವ ಈಶ್ವರ ಬಿ ಖಂಡ್ರೆ ಅವರು ದಲಿತ ವಿರೋಧಿಗಳು ಅಲ್ಲ ಎಂದು ಹಾಗೂ ಅವರು ದಲಿತರ ಪರ, ಹಿಂದುಳಿದವರ ಪರ, ಹಿಂದುಳಿದ ವರ್ಗದವರ ಪರ ಎಷ್ಟು ಕಾಳಜಿ ಕಳಕಳಿಯನ್ನು ಹೊಂದಿದ್ದಾರೆ ಎನ್ನುವುದು ಇಡೀ ಸಮಾಜಕ್ಕೆ ಗೊತ್ತಿರುವ ವಿಷಯವಾಗಿದೆ. ಯಾವುದೇ ಪಕ್ಷದವರಾದ ಕೆಲ 4 ಜನ ಇಡೀ ಸಮಾಜದ ಒಂದು ವಿರೋಧಿ ಇದ್ದಾರೆ ಎಂದು ಹೇಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರತಿಪಾದಿಸಿದರು. ಬರೀ ಅಷ್ಟೇ ಅಲ್ಲದೆ ಈಗಾಗಲೇ ಸಚಿವರ ಪರವಾಗಿ ಬಾಲ್ಕಿಯ ಕೀರ್ತಿರತನ್ ಸೋನಾಲಿ ಅವರ ವಿಷಯದಲ್ಲಿ, ಅವರ ಮೇಲೆ ಹಲ್ಲೆ ಮಾಡಿದ ವಿಷಯದಲ್ಲಿ ಸಚಿವ ಈಶ್ವರ ಬಿ ಖಂಡ್ರೆ ಅವರ ಕೈವಾಡ ಏನೂ ಇಲ್ಲವೆಂದು ಒಂದು ಬಾಲ್ಕಿಯ ಹಿರಿಯ ದಲಿತ ಮುಖಂಡರೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರವನ್ನ ನೀಡಿದ್ದಾರೆ ಎಂದು ಈ ಮೂಲಕ ಎಲ್ಲವೂ ಸ್ಪಷ್ಟನೆಯಾಗಿದೆ ಎಂದು ತಿಳಿಸಿದರು. ಕೀರ್ತಿರತನ್ ಸೋನಾಲಿ ಅವರು ಏನು, ಅವರು ಎಷ್ಟು ಅಮಾಯಕರು ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅವರ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲಿಸಿದ್ದಾರೆ. ಅದಕ್ಕೂ ಈಶ್ವರ ಬಿ ಖಂಡ್ರೆ ಅವರ ಕುಮ್ಮಕ್ಕಿದೆ ಎಂದು ನಮ್ಮ ಸಮಾಜದ ಕೆಲ ಸಹೋದರರು ಒಂದು ಹೆಸರು ಉಲ್ಲೇಖ ಮಾಡದೆ ಹೇಳಿದ್ದು, 2015ರಿಂದಲೇ ಕೀರ್ತಿರತನ್ ಸೋನಾಲಿ ಅವರ ವಿರುದ್ಧ ಅನೇಕ ಪ್ರಕರಣಗಳು, ಅವರ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿದ್ದು ಅವರೊಬ್ಬ ರೌಡಿ ಶೀಟರ್ ಇದ್ದಾರೆ ಎನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದ್ದು, ಅವರು ಹೇಗೆ ಅಮಾಯಕರಾಗ್ತಾರೆ ಎಂದು ಪ್ರಶ್ನೆ ಮಾಡಿದರು. ಇನ್ನು ಬರುವ ಲೋಕಸಭೆ ಚುನಾವಣೆ ಬಹಿಷ್ಕಾರ ಮಾಡ್ತೇನೆ ಎಂದು ಹೇಳುವ ನಮ್ಮ ಸಮಾಜದ ಕೆಲ ಪಕ್ಷಕ್ಕೆ ಸೇರಿದ ನಮ್ಮ ಸಹೋದರರು, ಅವರು ಕೂಡ ಈ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಅವರು ಸ್ಪರ್ಧಿಸಿದಾಗ ವಿಧಾನಸಭಾ ಕ್ಷೇತ್ರದ ಮತಬಾಂಧವರು ಅವರಿಗೆಷ್ಟು ಮತಗಳನ್ನು ಹಾಕಿ ಅವರಿಗೆಷ್ಟು ಮನ್ನಣೆ ನೀಡಿದ್ದಾರೆ ಎನ್ನುವಂಥದ್ದನ್ನು ಮೊದಲು ಅವರು ಅವಲೋಕನ ಮಾಡಿಕೊಳ್ಳಲಿ, ಆಮೇಲೆ ಲೋಕಸಭೆ ಚುನಾವಣೆ ಬಹಿಷ್ಕರಿಸುವ ವಿಷಯದ ಬಗ್ಗೆ ಮಾತನಾಡಲಿ ಎಂದು ಖಾರವಾಗಿ ನುಡಿದರು. ಸುಮ್ಮನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿಕೊಂಡು, ಸಂವಿಧಾನದ ಹೆಸರನ್ನ ಹೇಳಿಕೊಂಡು ರಾಜಕೀಯ ಮಾಡದೆ 4 ಜನ ಕುಳಿತುಕೊಂಡು ದಲಿತ ಸಮಾಜದ ವಿರೋಧಿ ಸಚಿವ ಎನ್ನುವುದನ್ನು ಹೇಳುವುದರಿಂದ ಇಡೀ ಸಮಾಜವನ್ನು ಪ್ರತಿನಿಧಿಸಿದಂತಾಗುವುದಿಲ್ಲ. ಹಾಗಾಗಿ ಸುಳ್ಳು ಆರೋಪಗಳನ್ನು ಮಾಡುವುದರ ಮೂಲಕ ಸಮಾಜದಲ್ಲಿ ಗೊಂದಲ ಮೂಡಿಸುವ ಬದಲಾಗಿ ಸಮಾಜಕ್ಕೆ ಒಂದು ಸುಳ್ಳು ಸಂದೇಶವನ್ನ ಸಮಾಜಕ್ಕೆ ನೀಡಬಾರದೆಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ವಿನೋದ್ ಅಪ್ಪೆ ಅವರು ಮಾತನಾಡಿ ತಿಳಿಸಿದರು. ನಮಸ್ತೆ, ಪತ್ರಿಕಾ ಬಾಂಧವರಿಗೆ ಸ್ವಾಗತ ಕೋರುತ್ತಾ ಈ ದಿನ ಒಂದು ಪ್ರೆಸ್ ಮೀಟ್ ಕರೆಯುವ ಉದ್ದೇಶವೇನೆಂದರೆ, ಕೆಲವೊಬ್ಬರು ನಮ್ಮ ನೆಚ್ಚಿನ ನಾಯಕರ ವಿರುದ್ಧ, ಸನ್ಮಾನ್ಯ ಈಶ್ವರ ಖಂಡ್ರೆ ಸಾಹೇಬರ ವಿರುದ್ಧ ಕೆಲವೊಂದು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಆ ಸುಳ್ಳು ಆರೋಪಗಳ ವಿರುದ್ಧ ನಾನು ಖಂಡನೆ ಮಾಡೋಕ್ಕೆ ಈ ದಿನ ಪ್ರೆಸ್ ಮೀಟ್ ಕರೆದಿದ್ದೀನಿ. ಏಕೆಂದರೆ ಕೆಲವೊಂದು ವಿಷಯಗಳ ಬಗ್ಗೆದಾಗ ಸುಳ್ಳು ಆರೋಪಗಳು ಮಾಡೋದು ಎಷ್ಟು ಸರಿ ಅಂತೇಳಿ ಅವ್ರಿಗೂ ಗುರುತಾಗಬೇಕು. ಈ ದಿನ ಮೊನ್ನೆಯಷ್ಟೇ ಕೆಲವೊಂದು ಪಕ್ಷಗಳಿಂದ, ಕೆಲವೊಂದು ಪಕ್ಷದ ಮುಖಂಡರು ಅವರೆಲ್ಲ ಸೇರಿ ನಮ್ಮ ನಾಯಕರು ಸನ್ಮಾನ್ಯ ಈಶ್ವರ ಖಂಡ್ರೆ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರು ಬೀದರು, ಅವರ ವಿರುದ್ಧ ಮಾತಾಡಿದ್ದು ನಮಗೆ ಸರಿ ಅನಿಸಲಿಲ್ಲ. ಏಕೆ ಸರಿ ಅನಿಸಲಿಲ್ಲ ಅಂದರೆ, ಅವರು ನಮ್ಮ ಸಮಾಜದವ್ರು ಮಾತಾಡಿರಂತೇಳಿ ನಮಗೆ ಸರಿ ಅನಿಸಲಿಲ್ಲ. ಸುಮ್ಮನೆ ಒಂದು ಸಮಾಜ ವಿರೋಧಿ ಇದ್ದಾರೆ ಅಂಥೇಳಿ ಅವ್ರು ಮಾತಾಡೋದು ಎಷ್ಟು ಸರಿ? ಇವರು ಮಾತಾಡಿದ್ದಕ್ಕೆ ನಾವು 100ಕ್ಕೆ 100 ಖಂಡನೆ ಮಾಡ್ತೀನಿ. ಈ ದಿವಸ ಈಶ್ವರ ಖಂಡ್ರೆ ಸಾಹೇಬರು ಒಂದು ದಲಿತ ಸಮಾಜ ಬಗ್ಗೆದಾಗ ಎಷ್ಟು ಕಾಳಜಿಯಿಂದ ಇರ್ತಾರ ಅದು ನಮಗೆ ಬಂದು ಕೇಳಿ, ನಾವು ಹೇಳ್ತೀವಿ ನಿಮಗೆ. ನಿಮ್ಮಲಿಂದ ನಾವು ಸರ್ಟಿಫಿಕೇಟ್ ತೊಗೊಂಬೋದು ಅವಶ್ಯಕತೆ ಬೇಕಾಗಿಲ್ಲ. ಇವತ್ತು ನೀವು ಏನು ಮಾತಾಡ್ತಿದ್ದೀರಾ, ಇವತ್ತು ಯಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ಇವತ್ತು ಯಾರದೇ ಬಗ್ಗೆದಾಗ ನಾವು ಒಂದು ಮಾತಾಡಬೇಕಾದ್ರೆ ಒಂದು ಸ್ಪಷ್ಟನೆ ಇರಬೇಕು, ಒಂದು ರೆಕಾರ್ಡ್ಸ್ ಇರಬೇಕು, ಆನ್ ರೆಕಾರ್ಡ್ ಮಾತಾಡಬೇಕು. ಒಂದು 3-4 ವಿಷಯದಾಗ ಚರ್ಚೆ ಆಗಿದೆ, ಒಂದೊಂದಾಗಿ ಮಾತಾಡ್ತೀನಿ ನಾನು. ಇದರಲ್ಲಿ ಒಂದು ಕೇಸ್ ಆಗುತ್ತೆ, ಕೀರ್ತಿರತನ್ ಅಂತೇಳಿ ಸೋನಾಳೆ. ಕೀರ್ತಿರತನ್ ಸೋನಾಳೆ ಮೇಲೆ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಕೇಸುಗಳು ಹಾಕಿದ್ದಾರೆ, ದೌರ್ಜನ್ಯ ಆಗಿದೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಕೀರ್ತಿರತನ್ ಮೇಲೆ ಇವತ್ತಿಲ್ಲ, 2015ರಿಂದ ಕೇಸುಗಳಿದ್ದಾವೆ. ನನಗೆ ಕೆಲವೊಂದು ಮಾಹಿತಿ ಪ್ರಕಾರದಾಗ
ನಾನು ಕೇಳ್ಕೊಂಡೆ ಅವ್ರ ಬಗ್ಗೆದಾಗ, ಅವ್ರ ಮೇಲೆ ರೌಡಿ ಶೀಟ್ ಇದೆ ಅಂತೇಳಿ ನನಗೆ ಮಾಹಿತಿ ಇದೆ. ಯಾವ ವ್ಯಕ್ತಿ ಮೇಲೆ ಆಲ್ರೆಡಿ ನಿಮ್ಮ ರೌಡಿ ಶೀಟ್ ಇದೆ ಅಂತೇಳಿ ನಿಮ್ಗೆ ಗುರುತಾಗಿದೆ, ಆ ವ್ಯಕ್ತಿ ನಿಮ್ಗೆ ಹೆಂಗೆ ಅಮಾಯಕ ಆಗ್ಲಿಕ್ಕೆ ಸಾಧ್ಯ ಇದ್ದಾನೆ? ಇವತ್ತು ನಾವು ರೆಕಾರ್ಡ್ಸ್ ನೋಡಿದರೆ ಮೋಸ್ಟ್ಲಿ 4-5 FIRs ಅನಿಸ್ತಾ ಇದೆ. ಸುಮ್ಮನೆ ಯಾರೋ ವ್ಯಕ್ತಿಗಳ ಮೇಲೆ ನೀವು ಅಲಿಗೇಷನ್ ಮಾಡೋದು, ಅವರು ಸರ್ಕಲ್ ಆ ರೀತಿ ಮಾಡ್ತಾಯಿದ್ದಾರೆ, ಉಸ್ತುವಾರಿ ಸಚಿವರು ಅನ್ಯಾಯ ಮಾಡ್ತಾಯಿದ್ದಾರೆ. ಇದರಿಂದ ಏನು ಸಾಧನೆ ಮಾಡ್ಬೇಕಂತ ಇದ್ದೀರಾ? ಏನು ದಲಿತ ಸಮಾಜಕ್ಕೆ ಏನು ದಾರಿ ತಪ್ಪಿಸ್ಬೇಕಂತ ಇದ್ದೀರಾ? ನೀವೆಲ್ಲ ಪ್ರಮುಖರು, ನೀವೆಲ್ಲ ಹಿರಿಯರಿದ್ದೀರಿ. ದಯಮಾಡಿ, ನಾವು ನಿಮ್ಮ ಎದುರು ಸಣ್ಣವರಿದ್ದೆವು ವಯಸ್ಸಿನಲ್ಲಿ, ಬಟ್ ನಾವೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ವಯಸ್ಸಿನ ದೊಡ್ಡರಿದ್ದೀರ ಅಂದ್ರೆ ದಾರಿ ತಪ್ಪಿಸೋ ಕೆಲಸ ಮಾಡಬೇಡ್ರಿ. ಸಮಾಜಿಗೆ ಬಾಬಾ ಸಾಹೇಬ್ ಹೇಳಿದಂಥ ಮೂಲಭೂತ ಸೌಕರ್ಯ ಏನಿದೆ ಶಿಕ್ಷಣ, ಸಂಘಟನೆ, ಹೋರಾಟ. ನಮ್ಮ ಮಕ್ಕಳಿಗೆಲ್ಲ ಫಸ್ಟು ಶಿಕ್ಷಣ ಕಡೆ ಜಾಗೃತಿ ಮಾಡಿಸಿ, ಆಮೇಲೆ ಸಂಘಟಿತ ಆಗೋಣ. ಹೋರಾಟ ಮಾಡಲೇಬೇಕಾಗುತ್ತೆ, ಬಟ್ ಅನಿವಾರ್ಯತೆ ಇರಬೇಕು. ಸುಳ್ಳು ಆರೋಪಗಳ ಮೇಲೆ ನಾವು ಹೋರಾಟ ಮಾಡ್ತೀವಿ ಎಂಬುದು ಎಷ್ಟು ಮೂರ್ಖತನ ಇದು. ಇವತ್ತು ಅಂಬರೇಶ್ವರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಬೀದರ್ ಜಿಲ್ಲೆದವರು, ಇದು ಬೀದರ್ನಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಮಾರ್ಕೆಟ್ ಸ್ಟೇಷನ್ದಲ್ಲಿ ಎಷ್ಟೋ ಸಲ ನಮ್ಮ ದಲಿತ ಓಣಿಗಳಿಗೆ ಸಣ್ಣ ಪುಟ್ಟ ಜಗಳಗಳಿಗೆ ನಾವು ಅವ್ರ ಹತ್ರ ಕೂತು ಮಾತಾಡಿ, ಅವ್ರಿಗೊತ್ತು ಎಷ್ಟೋ ಕೇಸ್ಗಳು ಇವತ್ತು ಎಲ್ಲರಿಗೆ ಕೂತಿ ಸಂಧಾನ ಮಾಡಿ ಕಳಿಸಿದ್ದಾರೆ. ಇವತ್ತು ಅವ್ರು ಈಶ್ವರ್ ಖಂಡ್ರೆ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಏನು ಇವೆಲ್ಲ ಮಾತಾಡೋದು ಸಂವಿಧಾನಿಕ ಮಾತುಗಳವು? ಎಲ್ಲ ತಿಳಿದವರಿದ್ದೀರಿ. ಯಾರ ಬಗ್ಗೆನೂ ಅಲಿಗೇಷನ್ನು ಸುಳ್ಳು ಆರೋಪ ಮಾಡೋದು ತಪ್ಪಾಗುತ್ತೆ. ನಿಮಗೆ ನಾವು ಪ್ರೆಸ್ ಮೀಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮದೊಂದು, ನಮ್ಮ ಅಣ್ಣತಮ್ಮರಿದ್ದೀರಿ, ನಮ್ಮ ಬಾಂಧವರಿದ್ದೀರಿ, ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ನೀವೇನು ಮಾಡ್ತಾ ಇದ್ದೀರಲ್ಲ, ಇದು ದಾರಿ ತಪ್ಪಿಸುವ ಮಾರ್ಗ ಮಾಡ್ತಾಯಿದ್ದೀರಿ. ದಾರಿ ತಪ್ಪಿಸ್ಬೇಡ ಸಮಾಜದವರಿಗೆ. ಎಲ್ಲೋ ಕೆಲವೊಬ್ಬರು ಇರ್ತಾರೆ, ಎಲ್ಲ ಸಮಾಜ 1-2 ಇರ್ತಾರೆ ಕಿಡಿಗೇಡಿಗಳು. ಅಂತ ಕಿಡಿಗಳಿಗೆಲ್ಲ ನೀವು ಒಳ್ಳೆಯವರು ಅಂತಂದರೆ ಮತ್ತೆ ನೀವು ಹೆಂಗೆ ಯಾವ ರೀತಿ ನೀವು ಪ್ರೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ? ಹೋರಾಟ ಮಾಡ್ತೀವಿ ಅಂದ್ರೆ ಏನು ಉದ್ದೇಶ ಇಟ್ಕೋತೀರಿ? ಇವತ್ತು ಎಂಟೈರ್ ಭಾಲ್ಕಿ ತಾಲೂಕದಾಗ ಇವತ್ತು ಒಂದು ದಲಿತ ಸಮಾಜದವರು ಎಲ್ಲರೂ ಹೋಗಿ ಇವತ್ತು ಈಶ್ವರ್ ಖಂಡ್ರೆ ಅವರು ಬಗ್ಗೆ ಏನು ಅಲಿಗೇಷನ್ ಆಗ್ತಾಯಿದೆ, ಇದು ಸುಳ್ಳು ಅಂಥೇಳಿ ಇವತ್ತು ನಮ್ಮ ಬೀದರ್ ಜಿಲ್ಲೆಯ SP ಆಫೀಸ್ದಾಗ ಹೋಗಿ ಇವತ್ತು ಮೆಮೊರಂಡಮ್ ಕೊಡ್ತಾರೆ ಪಾಲಿಕೆಯಿಂದ. ಇವತ್ತು ಅಷ್ಟು ಜನ ಎಲ್ಲ ಮೆಮೊರಂಡಮ್ ಕೊಡ್ತಾ ಇದ್ದಾರೆ ಅಂದರೆ ಸುಮ್ಗೆ ಕೊಡ್ತಾರಾ? ಸುಮ್ಮನೆ ನೀವು 4 ಜನ ಅಲಿಗೇಷನ್ ಮಾಡಿದ್ರೆ ಒಂದು ಸಮಾಜ ವಿರೋಧಿ ಪಟ್ಟ ಕಟ್ಲಿಕ್ಕಾಗ್ತದ? ಇದು ಸಾಧ್ಯ ಇಲ್ಲದ ಮಾತು. ಇದು ಏನು ಮಾಡ್ತಾ ಇದ್ದೀರಲ್ಲ, ನೀವು ಬೇರೆಯರಿಲ್ಲ, ನೀವು ನಮ್ಮ ಅಣ್ಣತಂಬ್ರೆ, ಬಟ್ ಇದೇನು ಮಾಡ್ತಾ ಇದ್ದೀರಲ್ಲ ನಮ್ಮ ಸಮಾಜಿಗೆ ಏನು ದಾರಿ ತಪ್ಪಿಸೋದು, ಇದು ದಯಮಾಡಿ ಮಾಡಬೇಡ್ರಿ ಅಂತ ನನ್ನದೊಂದು ಕಳಕಳಿ ವಿನಂತಿ. ಒಂದು ಚಳಕಾಪುರ ಗ್ರಾಮದಲ್ಲಿ ಸಂವಿಧಾನ ಜಾಥಾ ನಡೀತಿತ್ತು. ಮಳಚಾಪುರ ಗ್ರಾಮದಲ್ಲಿ ಒಂದು ಸಂವಿಧಾನ ಜಾಥಾ ನಡೆಯುವಂಥ ಸಮಯದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಅವ್ರಿಗೆ ಸಂವಿಧಾನ ಬಗ್ಗೆ ನಾವು ಜಾಗೃತಿ ಮೂಡಿಸ್ಬೇಕಂದ್ರೆ ಅವ್ರಿಗೆ ಸಂವಿಧಾನದ ಅರಿವಿಲ್ಲ ಅಂತ ಜನ. ಸಂವಿಧಾನ ಏನಿದೆ, ಸಂವಿಧಾನದ ಮಹತ್ವವೇನಿದೆ, ಸಂವಿಧಾನ ಯಾರ ಕಡೆಯಿಂದಿದೆ, ಕೆಲವೊಬ್ಬರು ತಲೆಯಲ್ಲಿ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂವಿಧಾನ ಅಂದರೆ ಬಾಬಾ ಸಾಹೇಬ್ ಬರೆದಿದ್ದಾರೆ, ಅದು ದಲಿತ ಸಮಾಜ ಕದ ಅಂತೇಳಿ ಕೆಲವೊಬ್ರು ಮೂರ್ಖತನ ಇದೆ. ಈ ಮೂರ್ಖತನ ಅಂಬೋದು ಫಸ್ಟ್ ತೆಗೆದು ಬಿಡಬೇಕು. SC/ST ಜನರಿಗಷ್ಟೇ ಸಂವಿಧಾನ ಅದ ಅಂಬೋದು ಇದು ಮೂರ್ಖತನ, ಶುದ್ಧ ಮೂರ್ಖತನ. ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಈ ಭಾರತ ದೇಶದಲ್ಲಿ ಎಷ್ಟು ಜನ ಇರ್ತೀವಲ್ಲ, ಆ ಭಾರತ ದೇಶದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಆ ಸಂವಿಧಾನನೇ ಕಾಪಾಡ್ತದೆ ವ್ಯಕ್ತಿ. ಅಂಥ ಒಂದು ಪವಿತ್ರ ಗ್ರಂಥಿ ನಮ್ಮದು. ಆ ಸಂವಿಧಾನ ಜಾಥಾದಲ್ಲಿ ಇಂಥ ಹುಚ್ಚು ಎಲ್ಲ ಕೆಲವು ಕಿಡಿಗೇಡಿಗಳು ಮಾಡಿದಂಥ ಏನೇ ಕಿಡಿಗೇಡಿತನ ಮಾಡಿದ್ದಾರೆ ಅದಕ್ಕೆ ನಾವು ಸ್ಪಷ್ಟವಾಗಿ ಖಂಡಿಸ್ತೀವಿ. ನಾವು ಅವ್ರು ಯಾರೇ ಇರಲಿಕ್ಕೆ ಅವ್ರ ಬಗ್ಗೆ ನಾವು ನಿರ್ದಾಕ್ಷಿಣ್ಯ ಕ್ರಮ ತೆಗಿಬೇಕು ಕಾನೂನು ರೂಪದಾಗ. ಅವ್ರು ಯಾರೇ ಇರಲಿಕ್ಕೆ ಅದನ್ನು ಒಂದು ರೂಪದಲ್ಲಿಟ್ಟು 19 ತಾರೀಕು ಫೆಬ್ರವರಿ 9ನೇ ತಾರೀಕು 2024 ಎರೆರ ದುಷ್ಕರ್ಮದಾಗ ಆ ದಿನ ಆಗಿದಂಥ ಘಟನೆದಾಗ ಸಂವಿಧಾನ ಜಾಥಾ ಕಾರ್ಯಕ್ರಮದಾಗ ಏನಾದರೂ ಕಿಡಿಗೇಡಿಗಳು ಆ ಜಾಥಾಕ್ಕೆ ಅಡ್ಡಿಪಡಿಸಿದ್ದಾರೆ, ಅವ್ರ ಮೇಲೆ ಎಲ್ಲರ ಮೇಲೆ FIR ಆಗಿದೆ. FIR ಕಾಪಿನೂ ಇದೆ ನನ್ನ ಹತ್ರ. ಈ FIR ಕಾಪಿದಾಗ ಆ ದಿನ ಆ ಜಾಥಾಕ್ಕೆ ವಿರೋಧ ಮಾಡಿದ್ದಾರೆ, ಅವ್ರ ಮೇಲೆಲ್ಲ FIR ಆಗಿದೆ. ಕಾನೂನಾತ್ಮಕವಾಗಿ ತನಿಖೆ ಆಗ್ತಾಯಿದೆ. ಅದು ಮುಂದಿನ ದಿನಗಳಲ್ಲಿ ಕೋರ್ಟ್ ಮುಖಾಂತರ ಅದು ಏನಾಗುತ್ತೆ ಆಗುತ್ತೆ ಕಾನೂನು ರೂಪದಲ್ಲಿ.
ಆಯ್ತು, ಮಳಚಾಪುರ ಗ್ರಾಮದಾಗ ಏನೋ ಒಂದು ಘಟನೆ ಆಗ್ಯದ, ಅದಕ್ಕೆ ಈಶ್ವರ್ ಖಂಡ್ರೆ ಅವ್ರ ಕಾರಣರ ಅಂದರೆ ಏನು ಮಾತಾಡ್ತಾ ಇದ್ದೀರಾ? ಹಾಂ, ಸಂವಿಧಾನ ಜಾಥಾವನ್ನು ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರೆ ಉದ್ಘಾಟನೆ ಮಾಡಿದರು ಬೀದರಿಂದ. ಇದು ಎಲ್ಲ ಗ್ರಾಮ ಪಂಚಾಯತ್ ಮಟ್ಟದಾಗ ಹೋಗಿ ಇದು ಎಲ್ಲ ಜನರಿಗೆ ಇದು ಒಂದು ಎಲ್ಲರಿಗೂ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ಸಂವಿಧಾನ ಅಂದರೆ ಏನು, ಸಂವಿಧಾನ ಪೀಠಿಕೆ ಅಂದರೆ ಏನು, ಸಂವಿಧಾನ ಪೀಠಿಕೆಯಿಂದ ನಮ್ಗೆ ಏನು ಸಿಗುತ್ತೆ, ಸೌಹಾರ್ದತೆ ಸಿಗುತ್ತೆ, ಈಕ್ವಾಲಿಟಿ ಸಿಗುತ್ತೆ, ನಾವೆಲ್ಲ ಒಂದಿದ್ದೀವಿ ಅಂಥೇಳಿ ಏನಿದೆ ಅದು ಕೆಲವೊಬ್ರಿಗೆ ಗುರ್ತಾಗ್ತಾ ಇಲ್ಲ. ಒಣ ಒಂದು ಪಕ್ಷದಾಗ ಯಾರ್ದೋ ಒಬ್ಬೊಂದೊಂದು ಪಾರ್ಟಿದಾಗ ಇರ್ತೀವಿ ನಾವು, ಅದು ಮಾಡ್ತೀವಿ ಅಂದ್ರೆ ಏನಾಗುತ್ತೆ? ಯಾವ ವ್ಯಕ್ತಿಯಿಂದ ಯಾವ ಪಾರ್ಟಿ ಇರ್ತದೋ ಬಿಡ್ತದೋ ಆ ಮನುಷ್ಯನಿಂದ ಸಂವಿಧಾನ ಇದ್ದೇ ಇರುತ್ತೆ. ಆ ಸಂವಿಧಾನಕ್ಕೆ ಬೆಲೆ ಕೊಡ್ರಿ. ಪಾರ್ಟಿ ಪಕ್ಷ ಎಲ್ಲ ಆಮೇಲೆ, ಫಸ್ಟ್ ನಾವು ರೈಟ್ ಟು ದಿ ಎಜುಕೇಷನ್, ರೈಟ್ ಟು ಬಿ ಕಾನ್ಸ್ಟಿಟ್ಯೂಷನ್ಗೆ ಬೆಲೆ ಕೊಡ್ರಪ್ಪ. ನೀವು ಅದು ಎಲ್ಲ ಬಿಟ್ಟು ಕಾನ್ಸ್ಟಿಟ್ಯೂಷನ್ ಒಂದು ಪಾರ್ಟಿದದ ಅಂದಂಗೆ ಏನು ಮಾಡ್ತಾಯಿದ್ದೀರಿ? ಏನು ಕಾನ್ಸ್ಟಿಟ್ಯೂಷನ್ ಏನು ಒಂದು ಕಾಂಗ್ರೆಸ್ ಪಾರ್ಟಿದದ? ಕಾನ್ಸ್ಟಿಟ್ಯೂಷನ್ನು ಸಂವಿಧಾನ ಅಂದ್ರೆ ಕಾಂಗ್ರೆಸ್ ಪಾರ್ಟಿದಿದೆ. ಎಲ್ಲ ನಾಗರಿಕರದ್ದು ಇದೊಂದು ಸಂವಿಧಾನ ಇದೆ, ಒಂದು ಪವಿತ್ರ ಗ್ರಂಥ ಇದೆ. ಈ ಪವಿತ್ರ ಗ್ರಂಥಕ್ಕೆ ಎಲ್ಲರೂ ಬೆಲೆ ಕೊಡೋದು ಮಾಡಿ. ಇದು ಎಲ್ಲರೂ ಒಂದು ದಿನ ಇದ್ದರೆ ಇದು ಪೀಠಿಕೆ ಓದಿ ನೀವು, ಇದರಲ್ಲಿ ಏನಿದೆ, ನಿಮಗೆ ಏನು ಸಿಗುತ್ತೆ ಸಂವಿಧಾನದಿಂದ. ಇವತ್ತು ನಾವು ಒಂದು ಉಸಿರಾಟ ಆಡಬೇಕಾದ್ರೆ ಭೀ ಸಂವಿಧಾನ ಪರ್ಮಿಷನ್ ಕೊಡ್ತದೆ ನಮ್ಗೆ. ಇವತ್ತು ನಾವು ಹುಟ್ಟಿದ್ದೇವೆ ಅಂದರೆ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡ್ಕೋತೀವಿ ನಾವು, ಎಸ್ ನಾವು ಹುಟ್ಟಿದ್ದೀನಿ ಅಂದರೆ ನನಗೆ ರೆಕಾರ್ಡ್ಸ್ ಎಲ್ಲದು ಬರ್ತದೆ. ಆ ಸಂವಿಧಾನ ಮುಖಾಂತರೇ ನಮಗೆ ಗೊತ್ತೊಂದು ಬರ್ತ್ ಸರ್ಟಿಫಿಕೇಟ್ ಬರುತ್ತೆ. ಆ ಸಂವಿಧಾನ ಮುಖಾಂತರೇ ಎಂಡ್ ಆಗಿದ್ದ ಮನುಷ್ಯಾಗ ಡೆತ್ ಸರ್ಟಿಫಿಕೇಟ್ ಬರುತ್ತೆ. ಅದೇ ಸಂವಿಧಾನ ತಾಕತ್ತಿದೆ. ಆ ಸಂವಿಧಾನಕ್ಕೆ ಬೆಲೆ ಕೊಡ್ರಪ್ಪ ನೀವು. ಯಾರೇ ಇರಲಿ ಕಿಡಿಗೇಡಿಗಳು, ಇದಕ್ಕೆ 100% ನಾವು ಖಂಡನೆ ಮಾಡ್ತೀವಿ. ಬಟ್ ಅದು ಯಾರೋ ಕಿಡಿಗೇಡಿ ಮಾಡಿದಂಥ ಕೆಲಸಗಳನ್ನು ಈಶ್ವರ್ ಖಂಡ್ರೆ ಅವ್ರು ಮಾಡಿದ್ದಾರೆ ಅಂದರೆ ಇದು ಎಂಥದ್ದು ಆಪತ್ತು? ಇದೆಂಥ ಸುಳ್ಳು ಆರೋಪಗಳು? ದಯಮಾಡಿ ಅಣ್ಣತಂಬ್ರೆ, ನಮ್ಮ ಮಾಡಿದಂಥ ಯಾರು ಪ್ರೆಸ್ ಮೀಟ್ ಮಾಡಿದಿರಿ ಎಲ್ಲ ನಮ್ಮ ಅಣ್ಣತಂಬ್ರಿದ್ದೀರಿ, ಇಂಥ ಸಮಾಜ ದಾರಿ ತಪ್ಪಿಸೋ ಕೆಲಸ ಮಾಡಬೇಡ್ರಿ. ಇದು ನನ್ನ ರಿಕ್ವೆಸ್ಟ್ ಇದೆ. ಮತ್ತು ಕೆಲವೊಬ್ರು ಮಾಡ್ತಾರೆ ಎಲೆಕ್ಷನ್ ಬೈಕೌಟ್ ಮಾಡ್ತೀನಿ ಅಂತೇಳಿ. ಏನರಪ್ಪ ಎಲೆಕ್ಷನ್ ಬೈಕೌಟ್ ಮಾಡೋಕ್ಕೆ? ಸಂವಿಧಾನ ವಿರುದ್ಧ ಮಾಡ್ತೀರಾ ನೀವು ಎಲೆಕ್ಷನ್ ಬೈಕೌಟು? ನೀವೆಲ್ಲ ಅಸೆಂಬ್ಲಿ ಎಲೆಕ್ಷನ್ ಆಡಿದ್ದೀರಿ ನನಗನ್ಸುತ್ತೆ. ಕೆಲವೊಂದು ಪಾರ್ಟೀಸ್ಗಳಿಂದ ನಿಮ್ಮ ಪಾರ್ಟಿಗಳಿಂದ ಅಸೆಂಬ್ಲಿ ಎಲೆಕ್ಷನ್ ಆಡಿದ್ದೀರಿ ನೀವು. ಜನ ನಿಮಗೆ ಎಷ್ಟು ಮನ್ನಣೆ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ. ನಾ ಹೇಳೋದು ಬೇಕಾಗಿಲ್ಲ, ನಾ ಸಣ್ಣ ವ್ಯಕ್ತಿ ಇದ್ದೀನಿ. ನಿಮಗೆ ಜನ ಎಷ್ಟು ಮನ್ನಣೆ ಕೊಟ್ಟಿದ್ದಾರೆ ನಿಮಗೆ ಗುರ್ತಿದೆ. ನಾನು ನಿಮ್ಮ ಬಗ್ಗೆದಾಗ ಅಲಿಗೇಷನ್ ಮಾಡಬೇಕು, ನಿಮಗೆ ಬಗ್ಗೆದಾಗ ನಾ ತಪ್ಪು ಮಾತಾಡಬೇಕಂತ ನನಗೇನೂ ಇಲ್ಲ. ಬಟ್ ನಮ್ಮ ನಾಯಕರ ಬಗ್ಗೆದಾಗ ನೀವು ಮಾತಾಡ್ತಾ ಇದ್ದೀರಲ್ಲ, ಅದು ನಮಗೆ ತಪ್ಪು ಅನ್ನಿಸ್ತಾ ಇದೆ. ಅದರಲ್ಲಿ ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ, ಅದು ತಪ್ಪು ಅನ್ನಿಸ್ತಾ ಇದೆ. ನೀವು ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ. ನೀವು ಎಲೆಕ್ಷನ್ ಬೈಕೌಟ್ ಮಾಡ್ತಾ ಇದ್ದೀರಂದ್ರೆ ಏನು ಯಾವ ದೃಷ್ಟಿಕೋನ ಇಟ್ಕೊಂಡು ನೀವು ಬೈಕೌಟ್ ಮಾಡ್ತೀರಿ ಎಲೆಕ್ಷನ್ ನಂಗೆ ಗೊತ್ತಾಗ್ತಾ ಇಲ್ಲ. ಏನು ಸಮಾಜ ದಾರಿ ತಪ್ಪಿಸ್ತಿದ್ದೀರಾ? ದಯಮಾಡಿ ನಮ್ಮ ಸಮಾಜ ಮಕ್ಕಳಿಗೆ ಶಿಕ್ಷಣ ಕಡೆ ನೀವು ಕಾಳಜಿ ವಹಿಸಿ, ಶಿಕ್ಷಣ ಪಡ್ಕೊಳ್ಳಿ ಅಂತೇಳಿ ಇದು ಮಾಡಿರಿ. ನೀವು ಸುಮ್ಮನೆ ಯಾರು ಬಂದು ಎಲೆಕ್ಷನ್ ಬೈಕೌಟ್ ಮಾಡೋಣ, ಆ ಪಾರ್ಟಿ ಹಿಂಗಿದೆ, ಈ ಪಾರ್ಟಿ ಹಿಂಗಿದೆ, ಪಾರ್ಟಿ ಎಲ್ಲ ಆಮೇಲೆ ರೀ. ನಮ್ಮ ಸಮಾಜ, ದಲಿತ ಸಮಾಜ ಗೊತ್ತು, ನಮ್ಮ ಮೂಲಭೂತ ಸೌಕರ್ಯ ನಾವು ಏನಾದರೂ ಬಾಬಾ ಸಾಹೇಬ್ ನಮಗೊಂದು ಒಳ್ಳೆಯ ಅಸ್ತ್ರ ಕೊಟ್ಟಿದ್ದಾರೆ ಅದು ನಮಗಿದು ಏನಾದರೂ ಕೊಟ್ಟಿದ್ದಾರೆ ಅಂದರೆ ಅದು ಪೆನ್ ಮುಖಾಂತರ ಕೊಟ್ಟಿದ್ದಾರೆ. ನಮಗೆ ಶಿಕ್ಷಣ ಇರಬೇಕು. ನಾವು ಇವತ್ತು ಈ ಸ್ಟೇಜಿಗೆ ಬರಬೇಕಾದ್ರೂ ಭೀ ಇವತ್ತು ನಾವು ಶಿಕ್ಷಣದಿಂದ ಓದೀವಿ. ನಾನು ಒಬ್ಬ BA MTech PhD, ನಾ 8 ವರ್ಷ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ ಇದ್ದೆ. ನಾನು ಶಿಕ್ಷಣದಿಂದ ಅಷ್ಟೇ ನಮ್ಮ ಸಮಾಜ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹೋರಾಟನೂ ಬೇಕು, ಹೋರಾಟ ಬೇಡ ಅಂತ ನಾನು ಅಂತ ಇಲ್ಲ. ಬಟ್ ಕೆಲವೊಂದು ವಿಷಯಗಳಿಗೆ ಕೆಲವೊಂದು ಸಮಯದಾಗ ಹೋರಾಟ ಬೇಕು. 365 ಡೇಸ್ ನಾವು ಹೋರಾಟ ಮಾಡಿದ್ರೆ ಕೆಲಸ ಆಗೋಲ್ಲ. ದಯಮಾಡಿ ನಮ್ಮ ಅಣ್ಣತಂಬ್ರಿಗೆ ನಾ ಕಳಕಳಿ ವಿನಂತಿ ಮಾಡ್ತೀನಿ, ಸುಮ್ಮನೆ ಸುಳ್ಳು ದಾರಿಗೆ ನಮ್ಮ ಸಮಾಜ ಒಯ್ಯೋದು ಬಿಟ್ಟುಬಿಡ್ರಿ. ಸಮಾಜ ಎಲ್ಲ ಮಕ್ಕಳಿಗೆ, ಎಲ್ಲ ನಾಗರಿಕರಿಗೆ ಒಂದು ಒಳ್ಳೆಯ ಹಾದಿಗೆ ಒಯ್ಯೋ ಪ್ರಯತ್ನ ಮಾಡೋಣ. ನೀವೆಲ್ಲ ಕಲಿತು ಒಳ್ಳೆಯ ಸಮಾಜ ಕಟ್ಟೋಣ. ಸುಮ್ಮನೆ ಈಶ್ವರ್ ಖಂಡ್ರೆ ಸಾಹೇಬ್ರ ವಿರುದ್ಧ ನೀವು ಮಾಡುವಂಥ ಸುಳ್ಳನ್ನು ವಾಪಸ್ ತಗೊಳ್ಳಿ. ಇದು ಮಾಡೋದು ಸರಿ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಿಗೆ ಏನಾಗುತ್ತೆ, ಕೆಟ್ಟ ಹೆಸರು ಬರುತ್ತದೆ. ಎಲ್ಲರೂ ನಾವು ಬಂದಿದ್ದೀವಿ. ಹಿಂದೇನೂ ನಾವು ದಲಿತ ಸಮಾಜ ಈಶ್ವರ್ ಸಾಹೇಬ್ರ ಜೊತೆ ಇದ್ದೀವಿ, ಇವತ್ತೂ ಇದ್ದೀವಿ, ಮುಂದಿನ ದಿನಗಳದಾಗಲೂ ಈಶ್ವರ್ ಸಾಹೇಬ್ರ ಜೊತೆ ನಾವು ದಲಿತ ಸಮಾಜ ಇದ್ದೇ ಇರ್ತೀವಿ. ಅವರು ನಮ್ಮ ಒಳ್ಳೆಯ ನಾಯಕರಿದ್ದಾರೆ, ದಲಿತ ಸಮಾಜದ ಬಗ್ಗೆ ಕಾಳಜಿ ಹೊಂದಂಥ ನಾಯಕರಿದ್ದಾರೆ. ಅವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತೇಳಿ ಈ ದಿನ ತಮಗೆ ನಾನು ತಿಳಿಸ್ತಕ್ಕೆ ಇಷ್ಟಪಡ್ತೀನಿ. ನಾನು ವಿನೋದ್ ಕುಮಾರ್ ಅಪ್ಪೆ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಬೀದರ್.